ಕಳೆದ 2 ತಿಂಗಳ ಹಿಂದೆ ದಕ್ಷಿಣ ಕ್ಷೇತ್ರದಲ್ಲಿ ಇರತಕ್ಕಂಥ ಶಾಸಕರ ನಿಧನದಿಂದ ಮರು ಚುನಾವಣೆ ಬಂದಿದೆ. ಹಾಗಾಗಿ ಈ ಮರು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳನ್ನು ವಿಶ್ವಾಸಕ್ಕೆ ತಗೊಂಡು ಅವರಿಗೆ ಟಿಕೆಟನ್ನು ಕೊಡಲಿ ಅಂತ ಹೇಳಿ ವರ್ಷದಲ್ಲಿ ಮನವಿ ಮಾಡ್ಕೊಳ್ಳೋದಕ್ಕೆ ನಾವು ಬಂದಿರತಕ್ಕಂಥದ್ದು ಮೊದಲನೇದಾಗಿ. ಎರಡನೇದು, ರಾಜ್ಯದ ತುಂಬೆಲ್ಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ, ದಾವಣಗೆರೆ ಜಿಲ್ಲೆಯಲ್ಲಿ ಪಕ್ಷ 2 ಭಾಗ ಆಗಿದೆ, ಆ ಬಣ ಈ ಬಣ ಅಂತೇಳಿ ಸಾಕಷ್ಟು ಜನರು ಮಾತನಾಡ್ತಾ ಇರ್ತಕ್ಕಂಥದ್ದು ತಾವು ಕೂಡ ಮಾಧ್ಯಮದಲ್ಲಿ ಬಿತ್ತರಿಸಿರೋದು. ಅದಕ್ಕೆಲ್ಲ ತೆರೆ ಎಳೆದಿದ್ದೇವೆ. ನಾವೆಲ್ಲ ಒಗ್ಗಟ್ಟಾಗಿ ಈ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಅವರಿಗೆ ದುಡಿದು ಗೆಲ್ಸೋದಕ್ಕೆ ತಯಾರಾಗಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ ಸುಮಾರು 7-8 ಜನ ನಾವು ಆಸ್ಪಿರೆಂಟ್ಸ್ಗಳಿದ್ದೀವಿ. ಇದರಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಜಿಲ್ಲಾಧ್ಯಕ್ಷರಾಗಿ, ದೂಢಾಧ್ಯಕ್ಷರಾಗಿ 4 ಬಾರಿ ಅಲ್ಲಿ ಚುನಾವಣೆಯನ್ನು ಎದುರಿಸಿದಂಥವ್ರು ನಮ್ಮ ಹಿರಿಯರಾದಂಥ ಯಶವಂತರಾವ್ ಜಾಧವ್ ಅವ್ರಿಗೆ ಕೊಟ್ಟರು ಕೂಡ ನಾವೆಲ್ಲರೂ ಮಾಡ್ಲಿಕ್ಕೆ ತಯಾರಿದ್ದೀವಿ. ಅದೇ ರೀತಿ ನಮ್ಮ ಹಿಂದೂ ಯುವ ಮೋರ್ಚಾ, ನಮ್ಮ BJP ಯುವ ಮೋರ್ಚಾ ಅಧ್ಯಕ್ಷರಾಗಿ ಅಲ್ಲಿಂದ ಸೇವೆ ಸಲ್ಲಿಸ್ತಾ ದೂಢಾಧ್ಯಕ್ಷರಾಗಿ ಇವತ್ತು OBC ಮೋರ್ಚಾದ ರಾಜ್ಯದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ರಾಜನಹಳ್ಳಿ ಶಿವಕುಮಾರ್ ಅವ್ರಿಗೆ ಟಿಕೆಟ್ ಕೊಟ್ಟರು ಸಹಿತ ನಾವು ದುಡಿದವ್ರನ್ನ ಗೆಲ್ಸಕ್ಕೆ ತಯಾರಿದ್ದೀವಿ. ಅದೇ ರೀತಿ ನಮ್ಮ ಅರ್ಬನ್ ಬ್ಯಾಂಕ್ನ ನಿರ್ದೇಶಕರು, ಹಿಂದೆ ಅವರು ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದಂಥವರು, ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಟ್ಟು ಬಂದು ದೂಡಾದ ಅಧ್ಯಕ್ಷರಾಗಿ ನಿರಂತರ ಪಾರ್ಟಿಲಿ ಸಂಘಟನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ದೇವರಮನಿ ಶಿವಕುಮಾರ್ ಕೊಟ್ಟರು ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ. ಅದೇ ರೀತಿ ನಮ್ಮ ST ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರು, ಪಕ್ಷದಲ್ಲಿ ನಿರಂತರವಾಗಿ ಅವ್ರ ಸಂಘಟನೆಯಲ್ಲಿ ತೊಡಗಿಕೊಂಡು ಪಕ್ಷವನ್ನು ಕಟ್ಟೋಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಸಹೋದರ ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರಿಗೆ ಟಿಕೆಟ್ ಕೊಟ್ಟರು ನಾವು ತಯಾರಿದ್ದೀವಿ ಅನ್ನೋ ಮಾತನ್ನು ನಾವು ಈ ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದೀವಿ. ಅದಲ್ದೇ ಇನ್ನೂ 2 ಜಯಮ್ಮ ಮಹಿಳಾ ಮೋರ್ಚಾದ ಜಯಮ್ಮನವರಿದ್ದಾರೆ, ಆಮೇಲೆ ರೈತ ಹೋರಾಟಗಾರರಾಗಿರ್ತಕ್ಕಂಥ ಕೊಳೆನಹಳ್ಳಿ ಸತೀಶ್ರವರಿದ್ದಾರೆ, ಯಾರೇ ಒಬ್ಬ ಕೃಷ್ಣಮೂರ್ತಿ ಪವಾರ್ ಅವರು ಒಬ್ಬಿದ್ದಾರೆ. ಯಾರೇ ಒಬ್ಬ ಸಣ್ಣ ಕಾರ್ಯಕರ್ತನಿಗೆ ಈ ಬಾರಿ ದಕ್ಷಿಣ ಕ್ಷೇತ್ರದಲ್ಲಿ ದುಡಿದಂಥ ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟರೆ ನಾವೆಲ್ಲರೂ ಸಹಿತ ತನು ಮನ ಧನ ಒಟ್ಟಾಗಿ ನಿಂತು ಈ ಬಾರಿ ದಕ್ಷಿಣ ಕ್ಷೇತ್ರವನ್ನು ನಾವು ಗೆಲ್ಲಿಸಿ ರಾಜ್ಯಕ್ಕೆ ಕಳಿಸ್ಕೊಡೋವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಮಾಡ್ತೇವೆ. ಹಾಗಾಗಿ ನಾನು ವರಿಷ್ಠರಲ್ಲಿ ಮನವಿ ಮಾಡ್ಕೊಳ್ತೀನಿ, ಭಾರತೀಯ ಜನತಾ ಪಕ್ಷದ ವರಿಷ್ಠರಲ್ಲಿ ನಾವೆಲ್ಲರೂ ಸಹಿತ ನೀವು ಯಾರಿಗೆ ಟಿಕೆಟ್ ಕೊಡ್ರಿ ಈ 7-8 ಜನಗಳಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಿಮ್ಮ ನಿರೀಕ್ಷೆಯನ್ನು ನಾವು ಹುಸಿ ಮಾಡೋದಿಲ್ಲ. ಗಟ್ಟಿಯಾಗಿ ಅವ್ರ ಜೊತೆ ನಿಂತು ಪಕ್ಷಕ್ಕೆ ದುಡ್ದಂಥವರೇ ಇದ್ದಾರೆ ಇವರೆಲ್ಲರೂ ಸಹಿತ. ಯಾರು ಕೂಡ ಏನು ಇದೀಗ ತಾನೇ ಬಂದು ಟಿಕೆಟನ್ನು ಕೇಳ್ತಾ ಇರೋಂಥವ್ರು ಅಂತೂ ಯಾರೂ ಇಲ್ಲದೆ ಇರೋದ್ರಿಂದ ನಾನು ಮನವಿ ಮಾಡ್ಕೊಳ್ತೀನಿ ವರಿಷ್ಠರಲ್ಲಿ. ಹೀಗಾಗಿ ಈಗೇನು ಹೇಳಿದೆ, ನಾನು ಇಷ್ಟು ಜನದಲ್ಲಿ ಯಾರಿಗಾದರೂ ಟಿಕೆಟ್ ಕೊಡ್ರಿ, ನಾವು 100ಕ್ಕೆ 100 ದಕ್ಷಿಣ ಕ್ಷೇತ್ರವನ್ನು ಗೆಲ್ಲಿಸ್ತೀವಿ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ನಾವೇ 7-8 ಜನನೇ ಕೇಳ್ತಾ ಇರೋದು. ನಮಗೆ ಯಾವುದೂ ಭಯ ಇಲ್ಲ. ನಮ್ಮ ಪಾರ್ಟಿ ಏನು ತೀರ್ಮಾನ ತಗೊಂಡ್ರೆ ನಾವು ಅದಕ್ಕೆ ಬದ್ರಿದ್ದೀವಿ. ನಮ್ದು ಮನವಿ ಏನಪ್ಪಾ ಅಂತಂದ್ರೆ, ದುಡ್ದಿದ್ದಾರೆ, ಎಲ್ಲಿ ಹೋಗ್ಬೇಕು? ರಾಜನಹಳ್ಳಿ ಶಿವಕುಮಾರ್ 30 ವರ್ಷದಿಂದ ಪಾರ್ಟಿ ಕಟ್ಟಿ ದುಡ್ದಿದ್ದಾರೆ. ಯಶವಂತರಾವ್ ಜಾಧವ್ ಅವರು 40 ವರ್ಷದಿಂದ ಪಾರ್ಟಿ ಕಟ್ಟಿದ್ದಾರೆ. ಇವರು 16 ವರ್ಷಗಳಿಂದ ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪನವರು, ನಮ್ಮ ದೇವರಮನಿ ಶಿವಕುಮಾರ್ ಅವರು ಎಲ್ಲರೂ ಪಾರ್ಟಿ ಕಟ್ಟ ಅಂತ ಕೆಲಸ ಮಾಡಿದ್ದಾರೆ. ಮತ್ತು ಇವ್ರಿಗೆ ಪಾರ್ಟಿ ಸಮಯ ಕೊಟ್ಟು ತನುಮನ ಧನ ಖರ್ಚು ಮಾಡಿದ್ದಾರೆ ಪಾಪ ಇಷ್ಟು ವರ್ಷ. ಎಲ್ಲಿ ಹೋಗ್ಬೇಕು ಮತ್ತೆ ಇವರು? ನಾವು ಮನವಿ ಮಾಡ್ಕೊಳಕ್ ಬಂದಿದ್ವಿ. ನಮ್ಗೆ ಯಾವ ಸೂಚನೆ ಸಿಕ್ಕಿಲ್ಲ. ಸೂಚನೆ ಸಿಕ್ಕಿದ್ರೆ ಸೂಚನೆ ಯಾರು ಕೊಟ್ಟಿರ್ತಾರೆ ಅವ್ರಿಗೆ ಕೇಳ್ತಿದ್ವಿ.
ಪ್ರಶ್ನೆ ಯಾಕೆ ಬಂತು ಅಂದ್ರೆ ಪಾರ್ಟಿಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು, ಯಾರಿಗೆ ಒಬ್ಬ ಕಾರ್ಯಕರ್ತನಿಗೆ ತೊಂದರೆ ಆದ್ರೆ ಇಮಿಡಿಯೇಟ್ ಆಗಿ ಸ್ಪಂದಿಸಿರ್ತಕ್ಕಂಥವ್ರು ಇವರೆಲ್ಲರೂ ಸಹಿತ. ಹಾಗಾಗಿ ಇವ್ರನ್ನ ವಿಶ್ವಾಸಕ್ಕೆ ತಗೊಂಡು ಇಂಥವ್ರಿಗೆ ಟಿಕೆಟ್ ಕೊಡ್ರಿ ಅಂತೇಳಿ ನಾವು ಕೇಳ್ಕೊಳ್ತಾ ಇರೋದು. ಅದು ವರಿಷ್ಠರ ತೀರ್ಮಾನ, ಅದು ನಾನು ಹೇಳಕ್ ಆಗೋದಿಲ್ಲ. ವರಿಷ್ಠರು ಏನ್ ತೀರ್ಮಾನ ತಗೊಂಡ್ರು ಅದಕ್ಕೆ ನಾವು ಬದ್ಧ ಇದ್ದೀನಿ ಅಂತ ಅವಾಗ್ಲೇ ಹೇಳಿದ್ದೀನಿ. ನನ್ನ ಮನವಿ ಇಷ್ಟನೇ, ಸಿಂಪಲ್ ಮನವಿ. ಪಾರ್ಟಿಗೆ ದುಡ್ದಿರೋರು ಯಾರಿದಾರಪ್ಪ ಗುರುತ್ಸ್ರಿ ಇಷ್ಟು ವರ್ಷದಿಂದ, ಅದ್ರಲ್ಲಿ ಯಾರಿಗಾರ ಒಬ್ರಿಗೆ ಕೊಡ್ರಿ. ನಾವೆಲ್ಲರೂ ತನು ಮನ ಧನ ಎಲ್ಲದನ್ನು ಹಾಕಿ 24 hour ಚುನಾವಣೆ ಮುಗಿಯೋ ತನಕ ಅವ್ರ ಜೊತೆಗಿದ್ದು ಗಟ್ಟಿಯಾಗಿ ಚುನಾವಣೆ ಮಾಡಿ ದಕ್ಷಿಣ ಕ್ಷೇತ್ರವನ್ನ ಗೆಲ್ಲಿಸ್ತೀವಿ ಅಂತ ನಾವು ಭರವಸೆ ಕೊಡ್ತೀನಿ. ಈಗ ಫಸ್ಟ್ ನಿಮ್ಮ ಹತ್ರ ಬಂದಿದೀವಿ. ಪರಿಸ್ಥಿತಿ ಅಂತಂದ್ರೆ ಈಗ ಫಸ್ಟ್ ರಾಜ್ಯದ ಜನತೆಗೆ ಒಂದು ಸಂದೇಶ ಕೊಡಕ್ ಬಂದಿದೀವಿ. ದಾವಣಗೆರೆಯಲ್ಲಿ ಗೊಂದಲದ ನಿರ್ಮಾಣ ಇದೆ. ರೇಣುಕಾಚಾರ್ಯ ಅವರು, ಸಿದ್ದೇಶ್ ಅಣ್ಣವರು, ರವೀಂದ್ರನಾಥ್ ಸಾಹೇಬರು ಆ ಬಣ ಈ ಬಣ ಅನ್ನೋದಿತ್ತಲ್ಲ, ಆ ಬಣ ತೆರವಾಗಿದೆ. ಅವ್ರ ವರಿಷ್ಠರು ಎಲ್ಲ ನಮಗೆ ಹೇಳಿ ಎಲ್ರಿಗೂ ಒಗ್ಗಟ್ಟು ಮಾಡಿ ಎಲ್ಲರನ್ನು ಕೂಡಿಸಿ ಮುಂದೆ ಕೊನೆ ತನಕನೂ ಒಟ್ಟಾಗಿರಪ್ಪ ಅಂತ ಹೇಳಿ ಕಳಿಸಿದ್ದಾರೆ. ಆ ಸಂದೇಶ ಮೊದಲು ರಾಜ್ಯದ ಜನತೆಗೆ ಗೊತ್ತಾಗ್ಲಿ ಅಂತ ಬಂದಿದೀವಿ. ನಮ್ದು ಕಿತ್ತಾಟನೇ ಇಲ್ಲ, ಸಣ್ಣ ನೋಡ್ರಿ ಒಂದ್ ಮನೆ ಸಣ್ಣ ಪುಟ್ಟ ಇತ್ತು, ಇಲ್ಲ ಅಂತಲ್ಲ, ಒಪ್ಕೊಂಡಿದೀವಿ, ಅದೆಲ್ಲ ಮುಗೀತು. ಈಗ ನೋಡ್ರಿ ಯಶವಂತ ಅಣ್ಣವರು, ನಾವು, ಸೀನಣ್ಣವರು, ರಾಜನಹಳ್ಳಿ ಶಿವಕುಮಾರ್ ಅವರು, ದೇವ್ರಮನಿ ಶಿವಕುಮಾರ್ ಎಲ್ಲರೂ ಒಟ್ಟಾಗಿದ್ದೀವಿ ನಾವು. ಇನ್ನು ಅವರಿಬ್ರು ಬರ್ಬೇಕಾಯ್ತು, ಕೆಲಸದ ಒತ್ತಡದಿಂದ ಬರ್ಲಿಲ್ಲ. ಜಯಮ್ಮನವರು, ಆಮೇಲೆ ಕುಳೆನಹಳ್ಳಿ ಸತೀಶ್ ಅವರು, ಕೃಷ್ಣಮೂರ್ತಿ ಪವಾರ್ ಅವರು ಬರ್ಬೇಕಾಯ್ತು. ಏನು ಕಳ್ಕೊಂಡಿಲ್ಲ ನಾವು ಅಣ್ಣ. ಈಗ ನಾವು ಪಾರ್ಟಿ ಕೆಲಸನ ನಿಷ್ಠೆಯಿಂದ ಮಾಡ್ಕೊಂತ ಬಂದಿದೀವಿ. ಜನರ ತೀರ್ಮಾನ ಕೊಟ್ಟಾಗ ಅದನ್ನ ನಮ್ಮ ತಲೆ ಮೇಲೆ ಹೇಳಿದ್ರೆ ಅದಕ್ಕೆ ನಾವ್ಯಾರು ಹೊಣೆ ಅಲ್ಲ ನಮ್ಮ ಮಾತನ್ನ ಹೇಳಕ್ ಬಯಸ್ತೀನಿ ನಾನು. ಕಾರ್ಪೊರೇಷನ್ ಅಧಿಕಾರ ನಮ್ಗೆ ಬಂದಿದ್ದಿಲ್ಲ, ಆದ್ರೂ ಅಧಿಕಾರ ಚುಕ್ಕೊಂಡು ಹಿಡಿದ್ವಿ 4 ವರ್ಷ. ಹೈಜಾಕ್ ಮಾಡಿಲ್ಲ, ಅವ್ರಾಗ ಒಪ್ಪಿ ಬಂದಿದ್ದಾರೆ ನಮ್ಮ ಹತ್ರ. ನಿಮ್ಮಲ್ಲಿ ಅದು ವರಿಷ್ಠರ ತೀರ್ಮಾನ ಅಲ್ರಿ. ಒಂದ್ ಹೇಳ್ಬಿಡ್ತೀನಿ. ವಿನಯ್ ಕುಮಾರ್ ನಮ್ಗೆ ಯಾರಿಗೂ ಏನು ಶತ್ರು ಅಲ್ಲ. ಅವರು ಸ್ನೇಹ ಜೀವಿನೇ. ಅವರು ಸ್ವಾಭಿಮಾನಿ ಬಳಗವನ್ನ ಕಟ್ಕೊಂಡು ಅವರು ಸಾರ್ವಜನಿಕರು ಸೇವೆ ಮಾಡ್ತಾ ಬರ್ತಾ ಇದ್ದಾರೆ. ಇದು ನಮ್ದು ರಾಷ್ಟ್ರೀಯ ಪಕ್ಷ, ಭಾರತೀಯ ಜನತಾ ಪಕ್ಷ. ಈ ಪಕ್ಷದಲ್ಲಿ ಎಲ್ಲಾ ಜಾತಿ ಜನಾಂಗದವರು, ಎಲ್ಲಾ ಸಣ್ಣವರು ದೊಡ್ಡವರು ಎಲ್ಲರೂ ಬೇಕು. ವರಿಷ್ಠರು ಕರ್ಕೊಂಡು ಅವ್ರನ್ನ ಪಾರ್ಟಿಗೆ ಕರ್ಕೊಂಡು ಅವ್ರಿಗೆ ಮುಂದೆ ಏನೇ ಒಂದು ಅನುಕೂಲತೆ ಮಾಡ್ಕೊಡೋದಿದ್ರು ವರಿಷ್ಠರು ತೀರ್ಮಾನ. ಅದು ನಾವೆಲ್ಲ ಕಾರ್ಯಕರ್ತರು ಅಷ್ಟೇ, ಇಲ್ಲಿ ನಾವ್ಯಾರು ವರಿಷ್ಠರಿಲ್ಲ. ಇಲ್ಲಿ ವರಿಷ್ಠರು ತೀರ್ಮಾನ ಏನ್ ತಗೊಳ್ತಾರೆ, ಕಾರ್ಯಕರ್ತರು ಭದ್ರಾಗಿರ್ತೀವಿ. ಇಷ್ಟು ಮಾತ್ರ ಹೇಳಕ್ ಬಯಸ್ತೇನೆ. ಯಶವಂತ ಅಣ್ಣರ್ ಒಂದ್ ಹೇಳಿ.